ವೆಲ್ಕಮ್ ಬ್ಯಾಕ್ ಟು ಇಡೆನ್ಸ್ ನ್ಯೂಸ್. ಹೆಮ್ಮೆಯ ಕನ್ನಡತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಾಕ್ಟರ್ ಎಂ ದೇಜಮ್ಮ ಮೇಡಮ್ ಏನಾದ್ರು ಇದ್ದಿದ್ರೆ ಇವಾಗ ನಿಮ್ಗೆ ಒಂದು ಅಮೆರಿಕ ಸರ್ಕಾರ ಆನರ್ ಮಾಡಿರುವಂತಹ ಅವಾರ್ಡ್ ಅನ್ನ ಅವ್ರ ಮುಂದೆ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾಗ ಹೆಂಗಿರ್ತಿತ್ತು? ನಮ್ಮ ತಾಯಿಯವರು ನ್ಯಾಷನಲ್ ಅವಾರ್ಡ್ ಆಸ್ ದ ಬೆಸ್ಟ್ ಟೀಚರ್ ಹೌದು. ಪ್ರೆಸಿಡೆಂಟ್ ಆಮೇಲೆ ಭಾರತ ನನಗ್ ಗೊತ್ತಾದ ಮಟ್ಟಿಗೆ ಇಡೀ ಭಾರತದ ಶೈಕ್ಷಣಿಕ ರಂಗದ ಅಧ್ಯಕ್ಷೆಯಾಗಿ ಕೂಡ ಸಾಕಷ್ಟು ವರ್ಷ ಕೆಲಸ ಮಾಡಿದ್ರು. ಹೌದು, ನಾವು ಚಿಕ್ಕವರಿದ್ದಾಗ ಅವ್ರಿಗೆ ಪ್ರೆಸಿಡೆಂಟ್ಸ್ ಅವಾರ್ಡ್ ಸಿಕ್ತು. ಅವರು ಈಗಿದ್ದಿದ್ರೆ ಅವ್ರು ಕಂಪೇರ್ ಮಾಡೋದು. ಇಟ್ಸ್ ವೆರಿ ಸಿಮಿಲರ್ ಟು ದಟ್. ಶಿ ವುಡ್ ಹ್ಯಾವ್ ಬಿನ್ ವೆರಿ ಪ್ರೌಡ್ ಫಾರ್ ದ ಲೆಗಸಿ ಶಿ ಇಸ್ ಲೆಫ್ಟ್ ಬಿಹೈಂಡ್, and she would have been very proud for in my little way ನಾನು ಕಾಂಟ್ರಿಬ್ಯೂಟ್ ಮಾಡಿದ್ದು ಸೊಸೈಟಿಗೆ. ಅವ್ರಿಗೆ ಅದೊಂದು ವಿಷನ್ ಇತ್ತು. ಇಂಡಿವಿಜುವಲಿ ನೀವು ಬೆನಿಫಿಟ್ ಮಾಡ್ಕೊಳ್ಳೋದು ಒಳ್ಳೇದು, ಬಟ್ ವಾಟ್ ಯು ಕ್ಯಾನ್ ಗಿವ್ ಬ್ಯಾಕ್ ಟು ಲೆಗಸಿ ವೆನ್ ಯು ಆರ್ ನೋ ಮೋರ್. ಯಾಕಂದ್ರೆ ಇತ್ತಿರೋದ್ಮೇಲೆ ಇಷ್ಟು ವರ್ಷ ಆಗಿದೆ. ಮೈಸೂರು 6 ವರ್ಷ ಆಯ್ತು. ಮೈಸೂರಿಗೆ ಬಂದಾಗ 2-3 ಎಲ್ಲ ಕಡೆ ಹೋದ್ರೂ ಅಮ್ಮನ ಹೆಸರು, ತನ್ನ ತಾಯಿಯವ್ರ ಹೆಸರು ಎಲ್ರಿಗೂ ಇನ್ನೂ ಬಿಕಾಸ್ ದೇ ರಿಮೆಂಬರ್ ದರ್ ವೆರಿ ವೆರಿ ಫಾರ್ಲಿ. ಸೊ ದ ಲೆಗಸಿ ವಾಟ್ hopefully I leave behind ಇದ್ರು ಅಮೆರಿಕದಲ್ಲಿ, that would be what she would be proud of, saying that ಮಕ್ಕಳಿಗೆ ನಾನು ಸರಿ I've given them the right education and right. ಮೇಡಮ್, ಮತ್ತೊಂದು ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ ತಾವು ಒಂದು ಇಡೀ ವಿಶ್ವವನ್ನ ಆಳುತ್ತಿರುವಂತಹ ಅಥವಾ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತಹ ಅಮೆರಿಕದ ಸ್ಪೀಕರ್ ಆಗಿದ್ರಿ ಒಂದು ಸದನಕ್ಕೆ. ಅದ್ರ ಬಗ್ಗೆ ಹೇಳೋದಾದ್ರೆ ಯಾವ ಸದನಕ್ಕೆ ತಾವು ಸ್ಪೀಕರ್ ಆಗಿದ್ರಿ? ಇದು ಯುನೈಟೆಡ್ ನೇಷನ್ಸ್. ಗ್ಲೋಬಲಿ ನೇಷನ್ಸ್ ಅದನ್ನ ಮಾನಿಟರ್ ಮಾಡೋದು ಬಾಡಿ, ಇಂಡಿಪೆಂಡೆಂಟ್ ಬಾಡಿ. ಯುನೈಟೆಡ್ ನೇಷನ್ಸ್ ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್. ಅವ್ರದ್ದು ವೀಕ್ ಆಫ್ ಏಜಿಂಗ್ ಅಲ್ಲಿ ನನಗೆ ಇನ್ವೈಟ್ ಮಾಡಿದ್ರು. ಐ ವಾಸ್ ಅ ಕೋ ಸ್ಪೀಕರ್ ವಿತ್ ಎಕ್ಸ್ ಮಿಸ್ ವರ್ಲ್ಡ್. ಅವ್ರ ಕಂಟ್ರಿ ಪ್ರಾಗಲ್ಲಿ ಇನ್ನಷ್ಟು ಕೆಲಸ ಮಾಡಿದ್ರು. ಸೊ ಅದು ನನ್ನ ಎಕ್ಸ್ಪೀರಿಯನ್ಸ್ ಆಸ್ ಎ ಯುನೈಟೆಡ್ ಸ್ಟೇಟ್ಸ್ ಜಿರಿಯಾಟ್ರಿಕ್ ಎಕ್ಸ್ಪರ್ಟ್ ಅಂತ ಅಲ್ಲಿ ಕಟ್ಟಿದ್ದು. In that experience, some of the international ambassadors they wanted me to come in of Indian healthcare versus American healthcare. ಎರಡನ್ನೂ ಕಂಪೇರ್ ಮಾಡಿದ್ವಿ. So, but apart from that, mainly the invitation was to give my expertise in caring for elderly women in United States. ಇನ್ನು ಈ ಕಾರ್ಯಕ್ರಮಕ್ಕೆ ತಾವು ಹೋಗಿದ್ದಾಗ ಅವತ್ತಿನ ಮಿಸ್ ವರ್ಲ್ಡ್ ನಿಮ್ಗೊಂದು ಪ್ರಶ್ನೆ ಕೇಳ್ತಾರೆ. ಭಾರತದ ವೈದ್ಯಕೀಯ ವಿಚಾರಕ್ಕೂ ಅಮೆರಿಕದಲ್ಲಿ ಇರುವಂತಹ ಸ್ಥಿತಿಗತಿಗಳಿಗೂ ಏನ್ ವ್ಯತ್ಯಾಸ ಅಂತ. ಅವತ್ತಿನ ಸ್ಥಿತಿಗೆ ತಾವು ಏನು ಉತ್ತರ ಕೊಟ್ಟಿದ್ರೋ ಗೊತ್ತಿಲ್ಲ ನನಗೆ. ಇವತ್ತಿನ ಸ್ಥಿತಿ ಹೇಳೋದಾದ್ರೆ ಇಂಡಿಯಾಗೂ ಅಮೆರಿಕಾಗೂ ಅಥವಾ ಭಾರತದ ವೈದ್ಯಕೀಯ ವೃತ್ತಿರಂಗದಲ್ಲಿ ಇರುವಂತಹ ಸ್ಥಿತಿಗತಿಗಳಿಗೂ ಅಲ್ಲಿ ಇರುವಂತಹ ಸ್ಥಿತಿಗತಿಗಳಿಗೂ ಏನ್ ವ್ಯತ್ಯಾಸ ಇದೆ ಅಂತೀರಾ? ನಮ್ಮಲ್ಲಿ ಏನಾದ್ರು ಬದಲಾವಣೆ ಆಗಬೇಕಾ ಅಥವಾ ಅಲ್ಲಿಗಿಂತ ನಾವು ಚೆನ್ನಾಗಿದ್ದೀವ? ನಮ್ ಜನಕ್ಕೆ ಏನ್ ಹೇಳ್ತೀವಿ? ನಾಲೆಡ್ಜ್ ನಾನು ಇಲ್ಲಿಂದನೇ ಹೋಗಿರೋದು. ಅಲ್ಲಿ ಒಂದು ಸ್ಟಡಿ ಆಗಿದೆ ಅಮೆರಿಕದಲ್ಲಿ. 36% ಅಮೆರಿಕದ ಡಾಕ್ಟರ್ಸ್ ಆರ್ ಆಫ್ ಇಂಡಿಯನ್ ಆರಿಜಿನ್. ಗ್ರೇಟ್ ಅಲ್ಲ? ಇನ್ನೊಂದು ಹಾರ್ವರ್ಡ್ ಸ್ಟಡಿ ಬಂದಿದೆ, ಅದರಲ್ಲಿ ಹೇಳಿದ್ದಾರೆ ಪೇಷಂಟ್ಸ್ ಇಂಡಿಯನ್ ಡಾಕ್ಟರ್ಸ್ ನ ಯಾರು ನೋಡ್ತಾರೋ ಅವ್ರದ್ದು ಲಾಂಜಿವಿಟಿ ಜಾಸ್ತಿ ಇದೆ, ಲೈಫ್ ಸ್ಪೈನ್ ಜಾಸ್ತಿ ಇದೆ. ಹಾರ್ವರ್ಡ್ ಸ್ಟಡಿ ಹ್ಯಾಸ್ ಪಬ್ಲಿಷ್ಡ್. ಸೊ ಐ ಕ್ಯಾನ್ ಟೆಲ್ ಯು ದಟ್ ಇಂಡಿಯಾದಿಂದ ಹೋಗಿರೋರು ಅಥವಾ ಅಲ್ಲೇ ಲೋಕಲ್ ಇಂಡಿಯನ್ ಅಮೆರಿಕನ್ ಗ್ರಾಜುಯೇಟ್ಸ್ ಇರೋರು, ಅವ್ರದ್ದು ಸ್ಕಿಲ್ ಸೆಟ್ ಆರ್ ಡೆಫಿನೆಟ್ಲಿ ಪರ್ಸನಲೈಸ್ಡ್ ಟ್ರೀಟ್ಮೆಂಟ್. ಬಟ್ ಹೆಲ್ತ್ ಸಿಸ್ಟಮ್ ಕಂಪೇರ್ ಮಾಡಿದ್ರೆ ಇದು ನಾನು ಆಪಲ್ ಮತ್ತೆ ಆರೆಂಜ್ ಕಂಪೇರ್ ಮಾಡೋಣ ಆಗುತ್ತೆ. ವಿ ಕೆನಾಟ್ ಕಂಪೇರ್. ಎರಡರಲ್ಲೂ ಪಾಸಿಟಿವ್ಸ್ ಇದೆ, ಎರಡರಲ್ಲೂ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ಸ್ ಡೆಫಿನೆಟ್ಲಿ ಇದೆ. ಜಿರಿಯಾಟ್ರಿಕ್ಸ್ ಫೀಲ್ಡ್ ಅಲ್ಲಿ ಡೆಫಿನೆಟ್ಲಿ ಭಾರತದಲ್ಲಿ ಇಂಪ್ರೂವ್ ಮಾಡೋಕ್ಕೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ತಾಯಿ ಹೋಗ್ತಾ ಇದ್ರು, ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಮ್ಮ ತಾಯಿ ಹಾಸ್ಪಿಟಲ್ಗೆ ಹೋಗುವಾಗ ಸ್ವಲ್ಪ ಚಾಲೆಂಜ್, ನ್ಯಾವಿಗೇಟಿಂಗ್ ದ ಹೆಲ್ತ್ ಸಿಸ್ಟಮ್ ವಾಸ್ ಅ ಚಾಲೆಂಜ್. ಯಾಕಂದ್ರೆ 20-30 ಇರೋದು ಪೇಷಂಟ್ಸು, 70-80 ಹೋಗೋ ಪೇಷಂಟ್ಸ್, ಅವ್ರದ್ದು ನೀಡ್ಸ್ ಬೇರೆ ಇರುತ್ತೆ, ಕ್ರಾನಿಕ್ ಡಿಸೀಸಸ್ ಬೇರೆ ಇರುತ್ತೆ. ಈಗ ನಾನು ಕೇಳ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಜಿರಿಯಾಟ್ರಿಕ್ಸ್ ಇಸ್ ಡೆವಲಪಿಂಗ್ ಫೀಲ್ಡ್. ಬಟ್ ಅದರ್ ದೆನ್ ದಟ್ ಇಂಡಿಯಾ ಈಗ ಆಲ್ಮೋಸ್ಟ್ ಡೆವಲಪ್ಡ್ ಕಂಟ್ರಿ ಅಂತ ಆಗ್ತಾ ಇದೆ. ಅದ್ರ ಜೊತೆಗೆ ಪ್ರಾಬ್ಲಮ್ಸ್ ಆಫ್ ಕ್ರಾನಿಕ್ ಡಿಸೀಸಸ್ ಬರ್ತಾ ಇದೆ. ಯಾಕಂದ್ರೆ ವೆಸ್ಟರ್ನೈಸೇಷನ್, ಮಾಡರ್ನೈಸೇಷನ್, ಡಯಾಬಿಟಿಸು, ಒಬಿಸಿಟಿ, ಹೈಪರ್ ಟೆನ್ಷನ್ ಬರ್ತಾ ಇದೆ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ ಭಾಳ ಇಂಪಾರ್ಟೆಂಟ್.
India, Bharata, has to invest in improving the foreign businesses. ಇಲ್ದಿದ್ರೆ ನಾನು ಪ್ರೊಜೆಕ್ಟ್ ಮಾಡೋದು ಇಟ್ಸ್ ಗೋಯಿಂಗ್ ಟು ಬಿ ಎ ಸುನಾಮಿ. ಡಯಾಬಿಟಿಸ್ ಆ್ಯಂಡ್ ಕ್ಯಾನ್ಸರ್ ಬಿ ಎ ಸುನಾಮಿ. ನಾನು ಮತ್ತು ಡಾಕ್ಟರ್ ನೂರಿ ಅಂತ ವೆರಿ ವೆಲ್ ನೋನ್ ರೇಡಿಯೇಷನ್ ಆಂಕಾಲಜಿಸ್ಟ್ ಇದ್ದಾರೆ, ವರ್ಲ್ಡ್ ವೆಲ್ ನೋನ್, who I believe has treated one of the senior members of political here. ನಾನು ಹೆಸರು ಹೇಳೋಕ್ಕಾಗಲ್ಲ, obviously for confidentiality. ನಮ್ದು ಇಂಟರ್ವ್ಯೂ ಆಗಿತ್ತು ಅರೌಂಡ್ 2000, ಅದನ್ನು ಪಬ್ಲಿಷ್ ಮಾಡಿದ್ದಾರೆ ಇನ್ ಲೋಕಲ್ ಮೀಡಿಯಾ. ಇಟ್ಸ್ ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯನ್ ಗೌರ್ಮೆಂಟ್ ಟು ಇನ್ವೆಸ್ಟ್ ಇನ್ ಮ್ಯಾನೇಜಿಂಗ್ ಕ್ರಾನಿಕ್ ಡಿಸೀಸಸ್ ಆಸ್ ವೆಲ್ ಆಸ್ ಕ್ಯಾನ್ಸರ್ ಡಿಸೀಸ್. ಸೊ ಅದನ್ನ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಇದು ಅಮೆರಿಕದಲ್ಲಿ ಅದು ಇನ್ವೆಸ್ಟ್ಮೆಂಟ್ ಇದೆ, ಬಟ್ ಇಟ್ ಇಸ್ ಇನಫ್ ರೆಡ್ ಟೇಪ್, ಫಾರ್ಮಸ್ಯೂಟಿಕಲ್ ಕಂಪನೀಸ್ ಇನಫ್ ರನ್ ಮಾಡ್ತಾರೆ ಡಿಸಿಷನ್ ಮೇಕಿಂಗ್. ಸೊ ಪ್ರೋಸ್ ಆ್ಯಂಡ್ ಕಾನ್ಸ್, ದ ಓನ್ಲಿ ಡಿಫ್ರೆನ್ಸ್ ಇದ್ದರೆ ಅಲ್ಲಿ ಒಂದು ಆದ್ಮಿ, ನೀವು ಯಾರು ಬಂದು ಒಂದು ಎಮರ್ಜೆನ್ಸಿ ರೂಮ್ಗೆ ಹೋದರೆ ಇನ್ಶೂರೆನ್ಸ್ ಇದೆಯೋ, ಫೈನಾನ್ಷಿಯಲ್ ರಿಸೋರ್ಸಸ್ ಇದೆಯೋ ಇಲ್ವೋ, ಅವ್ರನ್ನ ಎಲ್ಲರೂ ಸೇಮ್ ವೇ ಟ್ರೀಟ್ ಮಾಡಬೇಕು. ಆ ಥರದ್ದು ಬರಬೇಕು. ನಾನು ಹೇಳೋದು ಹೆಲ್ತ್ ಕೇರ್ ಇಸ್ ಎ ರೈಟ್ ಆಫ್ ಹ್ಯೂಮನ್ ರೈಟ್, ಇಟ್ ಕೆನ್ ನಾಟ್ ಬಿ ಅನ್ ಆಪ್ಷನ್. ನಾವು ತುಂಬಾ ಜನ ಹೋರಾಟಗಾರರು ಈ ಆರೋಗ್ಯದ ವಿಚಾರವಾಗಿ ಮಾತನಾಡ್ಬೇಕಾದ್ರೆ ನೋಡಿ, ಅಮೆರಿಕಾದಲ್ಲಿ ನೋಡಿ, ಜರ್ಮನ್ನಲ್ಲಿ ನೋಡಿ, ಇಂಗ್ಲೆಂಡ್ ನಲ್ಲಿ ನೋಡಿ, ನಮ್ಮಲ್ಲಿ ಓದ್ಲಿಕ್ಕೂ ಫ್ರೀ ಇಲ್ಲ, ಹಾಗೆ ಆರೋಗ್ಯಕ್ಕೂ ಫ್ರೀ ಇಲ್ಲ. ಈ ರೀತಿಯಾದಂತ ಚರ್ಚೆಗಳು ನಡೀತಾ ಇರ್ತದೆ. ನೀವು ಇದಕ್ಕೆ ಬಹಳ ಅತ್ಯುತ್ತಮ ಉತ್ತರ ಕೊಡಬಲ್ಲಂತ ವ್ಯಕ್ತಿ ಅಂತ ನಾನು ಅದ್ರ ಭಾವಿಸ್ತೇನೆ. ಯಾಕೆಂದ್ರೆ ಆರೋಗ್ಯದ ವಿಚಾರದಲ್ಲಿ ಭಾರತ ಸರ್ಕಾರ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗ್ಬೇಕಂತ ಅನ್ಸುತ್ತಾ? ಆಗ್ತಾನೂ ಇದೆ. ಅದು ಕೇಳ್ತಾ ಇರಲಿಲ್ಲ, ಸ್ಕೀಮ್ ಇದೆಯಲ್ಲ, ಅಂಡರ್ಸರ್ವ್ಡ್ ಪಾಪ್ಯುಲೇಷನ್ ಸ್ಕೀಮ್ ಇದೆ, ಬಟ್ ಆಕ್ಸೆಸಿಬಿಲಿಟಿ ಮಾಡ್ತಾ ಇದ್ದಾರೆ. ಅದರಿಂದ ಚಾಲೆಂಜಸ್ ಇದ್ದೇ ಇರುತ್ತೆ. ಬಟ್ ಅದೇ ಹೇಳಿದ್ನಲ್ಲ, ಹೆಲ್ತ್ ಕೇರ್ ಇಸ್ ಎ ಹ್ಯೂಮನ್ ರೈಟ್, ಅದು ಆಪ್ಷನ್ ಮಾಡಬೇಕು. ದೇರ್ ಇಸ್ 2 different ways of treatment. If you're able to pay or if you're not able to pay. ಅದು ಅಮೆರಿಕದ ಸಿಸ್ಟಮ್ ಏನಿದೆ ಅಂದರೆ, ಒಂದು ಪೇಷಂಟ್ಗೆ ಅದು ಹಾರ್ಟ್ ಅಟ್ಯಾಕ್ ಆದರೆ ದೇರ್ ಇಸ್ ಒನ್ ವೇ ಆಫ್ ಟ್ರೀಟ್ಮೆಂಟ್. ಇಲ್ಲಿ ನಿಮಗೆ ಅಫೋರ್ಡ್ ಮಾಡೋಕ್ಕಾದ್ರೆ ಬಡವನಿಗೊಂದು ಟ್ರೀಟ್ಮೆಂಟ್ ಸಿಗುತ್ತೆ, ಶ್ರೀಮಂತನಿಗೊಂದು ಟ್ರೀಟ್ಮೆಂಟ್ ಸಿಗುತ್ತೆ. ಅದು ಬದಲಾಗಬೇಕು. ದಟ್ ಶುಡ್ ಬಿ ಎ ಬೇಸಿಕ್ ಹ್ಯೂಮನ್. ಇನ್ನು ನಿಮಗೆ ಆನರ್ ಆಗಿರುವಂತಹ ಪ್ರಶಸ್ತಿ ಬಗ್ಗೆ ಹೇಳೋದಾದ್ರೆ ಒಂದೆರಡು ಮಾತಿನಲ್ಲಿ ಹೇಳ್ಬೋದು. ಸೊ ನಮ್ದು ವರ್ಕ್ ಇನ್ ಸೀನಿಯರ್ ವರ್ಕ್ ಇಲ್ಲಿ ನಮಗೆ ಸಿಂಪಲ್ ಅನ್ಸುತ್ತೆ. ಇಟ್ಸ್ ನಾಟ್ ನ್ಯೂ ಟು ಇಂಡಿಯಾ. ಸೀನಿಯರ್ಸ್ ಅಲ್ಲಿ ಅಮೆರಿಕದಲ್ಲಿ ಫ್ಯಾಮಿಲಿ ಸಪೋರ್ಟ್ ಮಾಡೋದು ಸ್ವಲ್ಪ ಕಷ್ಟ, ಒಬ್ಬರೇ ಇರ್ತಾರೆ. ನಾನೊಂದು ಸಿಂಪಲ್ ಪ್ರೋಗ್ರಾಮ್ ತಗೊಂಡ್ಬಂದೆ. ಅದೇನು ಅಂದರೆ ಡಾಕ್ಟರ್ಸ್ ಅವ್ರ ಮನೆಗೆ ಹೋಗೋದು. ನಮ್ಗಲ್ಲಿ ಇದೆಲ್ಲ ಸಿಂಪಲ್, ಇದೆಲ್ಲ ಡಾಕ್ಟರ್ಸ್ ಮನೆಗೆ ಬರ್ತಾರೆ, ಮನೇಲಿ ಟ್ರೀಟ್ ಮಾಡ್ತಾರೆ. ಅಮೆರಿಕದಲ್ಲಿ ಅದು ಸ್ವಲ್ಪ ನಾವೆಲ್ ಆಗಿತ್ತು, ಕಷ್ಟ. ನಾವು ಅದರಿಂದ ಡಾಕ್ಟರ್ಸ್ ಹೋಗೋದೆಲ್ಲ, ಮೆಡಿಕೇಶನ್ ಮನೆಗೆ ಡೆಲಿವರ್ ಮಾಡೋದು, ಬ್ಲಡ್ ಟೆಸ್ಟ್ ಎಲ್ಲ ಮನೆಗೆ ಡೆಲಿವರ್ ಮಾಡೋದು, ಅದೊಂಥರ ಒಂದು ಪ್ರೋಗ್ರಾಮ್ ಶುರು ಮಾಡ್ತೇವೆ. ಅದು ಹಂಡ್ರೆಡ್ಸ್ ಆಫ್ ಪೇಷಂಟ್ಸ್ ಗ್ಯಾದರ್ ಆದರು. ಅದರಲ್ಲಿ ಒಂದು ಔಟ್ಕಮ್ ಮೆಷರ್ಸ್ ಇರುತ್ತಲ್ಲ, ನೀವೆಲ್ಲ ಇದೆಲ್ಲ ಮಾಡ್ತಾ ಇದ್ದೀರಾ, ಅದ್ರದ್ದು ಔಟ್ಕಮ್ ಎಂಡ್ ಪಾಯಿಂಟ್ ಏನು ಲಾಜಿಕಲ್ ಪಾಯಿಂಟ್. ಎಂಡ್ ಪಾಯಿಂಟ್ ಗವರ್ಮೆಂಟ್ ಆಫ್ ನ್ಯೂಯಾರ್ಕ್ ವಾಸ್ ಮಾನಿಟರಿಂಗ್. ಅದರಲ್ಲಿ ಹಾಸ್ಪಿಟಲೈಸೇಷನ್, ಎಷ್ಟು ಜನ ಅಷ್ಟು ಸೀನಿಯರ್ಸು ಅನ್ನೆಸರಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು, ಇಲ್ಲ ಅವ್ರ ಮನೇಲೆ ನೀವು ಸಕ್ಸಸ್ಫುಲಿ ಟ್ರೀಟ್ ಮಾಡಿದ್ರು, ಅದನ್ನ ಕಂಪೇರ್ ಮಾಡಿ. ಇದು ಪ್ರೋಗ್ರಾಮ್, ಅದು ಕಾಲ್ಡ್ ಹೋಪ್ ಪ್ರೋಗ್ರಾಮ್ ಅಂತ ನಾನು ಶುರು ಮಾಡಿದ್ದೆ. ಹೋಪ್ ಸ್ಟ್ಯಾಂಡ್ಸ್ ಫಾರ್ ಹೋಮ್ ವಿಸಿಟ್ ಪ್ರೋಗ್ರಾಮ್ ಫಾರ್ ಎಲ್ಡರ್ಲಿ ಅಂತ. ಇಲ್ಲಿ ಆಗಿದ್ರೆ ಮನೆಗೆ ವೈದ್ಯ ಅಂತ ಹೇಳ್ಬೋದು. ಅಷ್ಟೇ ಅದು ದಟ್ ಬಿಕೇಮ್ ಸೋ ಪಾಪ್ಯುಲರ್. ಈಗಲೂ ನಡೀತಾ ಇದೆ ಅದು. ವಿ ಆರ್ ಹೆಲ್ಪಿಂಗ್ ಸೀನಿಯರ್ ಸ್ಟೇ ಅಟ್ ಹೋಮ್, ಸ್ಟೇ ವಿತ್ ಡಿಗ್ನಿಟಿ ಅಂಡ್ ಏಜ್ ವಿತ್ ಡಿಗ್ನಿಟಿ. ದಟ್ ಸಿಂಪಲ್ ಪ್ರೋಗ್ರಾಮ್ ವಾಸ್ ರೆಕಗ್ನೈಸ್ಡ್. ಈ ಕಾರ್ಯಕ್ರಮವನ್ನ ಗುರುತಿಸಿ ಅಮೆರಿಕ ಸರ್ಕಾರ ಒಂದು ಪ್ರಶಸ್ತಿಯನ್ನ ಕೊಡುತ್ತೆ. ಅದು ಎಷ್ಟು ಮುಖ್ಯ ಇತ್ತು ಅಂತ ಅನ್ಸುತ್ತೆ ಮೇಡಮ್? ಯಾಕೆಂತಂದ್ರೆ ಯಾವ್ದಾದ್ರು ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿಯ ಸ್ಥಳೀಯ ಸರ್ಕಾರಗಳು ಗುರುತಿಸುವಿಕೆ ಬಹಳ ಮುಖ್ಯ ಆಗುತ್ತೆ. ನಿಮಗೆ ಎಷ್ಟು ಮುಖ್ಯ ಆಯ್ತು ಈ ಪ್ರಶಸ್ತಿ ಬಂದ ನಂತರ? ವಾಟ್ ನೆಕ್ಸ್ಟ್? ಫಸ್ಟ್ ಆಫ್ ಆಲ್, ಅಮೇರಿಕನ್ ಹೆಲ್ತ್ ಕೇರ್ಗೆ ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಅಮೇರಿಕನ್ ಹೆಲ್ತ್ ಕೇರ್ಗೆ ಮೇನ್ಲಿ ಗೌರ್ಮೆಂಟ್ ಪೇ ಮಾಡ್ತಾರೆ. ಹೌದು. ಸೊ ಗೌರ್ಮೆಂಟ್ ಪೇ ಮಾಡುವಾಗ ಅವ್ರಿಗೆ ಎಕ್ಸ್ಪೆನ್ಸಸ್ ಮಾನಿಟರ್ ಮಾಡ್ತಾರೆ. ಇಟ್ಸ್ ಅರೌಂಡ್ $4 trillion ಎಕಾನಮಿ ಹೆಲ್ತ್ ಕೇರ್. ಅದರಲ್ಲಿ ಮೇನ್ ಎಕ್ಸ್ಪೆನ್ಸಸ್, ಈಗ ಒಂದು ಪೇಷಂಟ್ ಹಾಸ್ಪಿಟಲ್ಗೆ ಹೋದ್ರೆ ಎಕ್ಸ್ಪೆನ್ಸಸ್ ಸಿಗ್ನಿಫಿಕೆಂಟ್ಲಿ ಹೈ ಆಗುತ್ತೆ.
It's simple program or observe ಮಾಡಿದ್ರು senior population ಅಷ್ಟು successfully coordination and keeping them at home. It was such a financially saving proposition for the Government. healthcare insurances, which Great, is great, supported by government. So that was recognized. ನನಗೆ ಪರ್ಸನಲಿ ನನ್ನ ಸ್ಪೆಷಾಲಿಟಿ ನಾನು ಹೇಳಿದ್ನಲ್ಲ, ನಾನು ಐ ವಾಸ್ ಎ ಟೀಚರ್ ಆ್ಯಂಡ್ ಮೈ ಸ್ಪೆಷಾಲಿಟಿ ಇಸ್ ಜೆರಿಯಾಟ್ರಿಕ್ಸ್. Yes. ಅದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಟ್ ಸ್ಮೈಲ್ ಆ್ಯಂಡ್ ದ ರೆಕಗ್ನಿಷನ್ ದಟ್ ಸೀನಿಯರ್ಸ್ ಅವ್ರದ್ದು ಆಶೀರ್ವಾದ. Correct. ಅವ್ರದ್ದು ಯಾರ ದೇವ್ರಿಗೂ ಹೋಗಿ ಪ್ರೇ ಮಾಡಿ, ಈಚ್ ಟೈಮ್ ದೇ ಕೀಪ್ ಪ್ರೇಯಿಂಗ್ ಆ್ಯಂಡ್ ಬ್ಲೆಸ್ಸಿಂಗ್ ಆ್ಯಂಡ್ ಡೂಯಿಂಗ್ ವಾಟ್ ವಿ ಡಿಡ್ ಫಾರ್ ದೆಮ್. ಕೋವಿಡ್ ಟೈಮಲ್ಲೂ ಅಷ್ಟೇ. ಯಾಕಂದರೆ ಎಲ್ರಿಗಿಂತಲೂ ಜಾಸ್ತಿ ಎಫೆಕ್ಟ್ ಆಗಿ ನನ್ನ ಸೀನಿಯರ್ ಪೇಷಂಟ್ಸ್. Home visit patients in the hardly 1% mortality. So we kept them home, we kept them safe, and we kept them out of trouble. So Great. that gave me personal, professional satisfaction, and that is still continues to give me that. ಇದು ಭಾರತೀಯರ ತಾಕತ್ತು. ಅಮೆರಿಕದಲ್ಲಿ ಇದ್ದಂತಹ ವಯೋವೃದ್ಧರ ಆಯಸ್ಸು ಉಳಿಲಿಕ್ಕೆ ಕಾರಣ ಇಂತಹದ್ದೊಂದು ಕಾರ್ಯ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಆ ಕಾರಣಕ್ಕೆ ಅಲ್ಲಿಯ ಸರ್ಕಾರ ನಿಮಗೆ ಇಲ್ಲಿಯ ಪದ್ಮಶ್ರೀ, ಪದ್ಮಭೂಷಣ ಇಂತಹ ಪ್ರಶಸ್ತಿಗಳಿಗೆ ಸರಿಸಮಾನವಾದಂತಹ ಪ್ರಶಸ್ತಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ಪದ್ಮಭೂಷಣ್ ನಾವು ಚಿಕ್ಕವರು ಇವಾಗ ಕೇಳ್ತಾ ಇದೀವಿ. ಇಟ್ಸ್ ಒನ್ ಆಫ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಎಸ್, ನಾಗರಿಕ ಪ್ರಶಸ್ತಿ ಪ್ರದಾನ. ಎಸ್, ಥ್ಯಾಂಕ್ ಯು ಸೋ ಮಚ್. ಈಡನ್ಸ್ ನ್ಯೂಸ್ಗೆ ತಾವು ಬಂದು ಇಂತಹದೊಂದು ಅದ್ಭುತ ಒಕೇಶನ್ ನಲ್ಲಿ ನಮ್ಮ ಜೊತೆ ಸೇರಿದ್ದು. ಹಾಗೆ ಮೈಸೂರಿನ ಹೆಮ್ಮೆ ನಮ್ಮ ಮೇಡಮ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಿತ್ತಿಲ್ಲ. ನಿಮ್ದೇನಾದ್ರು ಲಾಸ್ಟ್ ವಿಶ್ ಇದ್ರೆ? ಲಾಸ್ಟ್ ವಿಶ್ ಅದೇ ಹೇಳ್ತೀನಿ. ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ವಿಲ್ ಬಿ ಕಮಿಂಗ್ ಔಟ್ ಆಫ್ ಮೈಸೂರು, ಕರ್ನಾಟಕ. ಸೊ ಮೇಕ್ ಅಸ್ ಆಲ್ ಪ್ರೌಡ್. ಲೆಟ್ಸ್ ಬಿ ಟುಗೆದರ್, and let's be work as a global society rather than individual country. ಯಾಕಂದ್ರೆ ಪ್ರೆಸೆಂಟ್ ಎನ್ವೈರನ್ಮೆಂಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್. ಲೆಟ್ಸ್ ವರ್ಕ್ ಫಾರ್ ಗ್ಲೋಬಲ್ ಸೊಸೈಟಿ. ಲೆಟ್ಸ್ ವರ್ಕ್ ಫಾರ್, ನಾನು ಹೇಳಿದ್ನಲ್ಲ, ಮೈ ಬೇಸಿಕ್ interest is to have healthcare as a human right. ಎಸ್, ಲಾಸ್ಟ್ ಕ್ವಶನ್. ಭಾರತ ಸರ್ಕಾರದ ಬಗ್ಗೆ ಅನಿವಾಸಿ ಭಾರತೀಯಾಗಿ ನಿಮ್ಮ ಒಲವು ಅಥವಾ ಚಕಾರ ಏನಾದ್ರು ಇದೆಯಾ? ಸೊ ನೋಡಿ, ನಾವು 35 ವರ್ಷದಿಂದ ಹೊರಗಡೆ ಇದ್ದೀವಿ. ಎಸ್. ಲಾಸ್ಟ್ 10 years ಇಂದ ಹೊರಗಡೆ, ಅವ್ರದ್ದು 10 to 12 years ಇಂದ ಹೊರಗಡೆ ಪರ್ಸೆಪ್ಷನ್ ಭಾರತದ ಮೇಲೆ ಬಹಳ ಸ್ಟ್ರಾಂಗ್ ಬದಲ. ಸೊ ಈಗ ನಂದು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಅದಾದ್ಮೇಲೆ ಐ ಆಮ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಎನಿ ಅದರ್ ಎಥ್ನಿಕ್ ಪರ್ಸನ್. ಐ ಹ್ಯಾವ್ ದ ಈಕ್ವಲ್ ರೆಸ್ಪೆಕ್ಟ್ ಆ್ಯಂಡ್ ಐ ಫೀಲ್ ಪ್ರೌಡ್ ಬಿಕಾಸ್ ಆಫ್ ದ ಕರೆಂಟ್ ಇಂಡಿಯಾ. ನಿಮ್ಮಿಂದ ನಾವು ಅಂದ್ರೆ ಭಾರತೀಯರು ಈ ಪ್ರಶಸ್ತಿ ಬಂದ ನಂತರ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಭಾರತಕ್ಕೆ ಯಾವುದಾದ್ರು ಅಥವಾ ಎಸ್ಪೆಷಲಿ ಮೈಸೂರಿಗೆ ಯಾವ್ದಾದ್ರು ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡಬೇಕು ಅನ್ನುವಂತಹ ಮನಸ್ಸು ಏನಾದ್ರು ಇದೆಯಾ? ಯಾವ್ದಾದ್ರು ಪ್ರೋಗ್ರಾಮ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರಾ? ಡೆಫಿನೆಟ್ಲಿ ಇನ್ ದ ಫೀಲ್ಡ್ ಆಫ್ ಜಿರಿಯಾಟ್ರಿಕ್ಸ್ ಇದೆ. ರೀಸೆಂಟ್ಲಿ ಒನ್ ಆಫ್ ದ ಹಾಸ್ಪಿಟಲ್ ಇಲ್ಲಿ ನಮಗೆ ಲೆಕ್ಚರ್ ಆಗಿಲ್ಲೇ ಒಂದು ಸೆಷನ್ ಕರೆದಿತ್ತು. ಬಟ್ ಎನಿ ವಾಲಂಟಿಯರ್ ಕಾಂಟ್ರಿಬ್ಯೂಷನ್, ಗೈಡೆನ್ಸ್ ಇದೆ, ಕನ್ಸಲ್ಟಿಂಗ್ ಇದೆ, ಅಥವಾ ಕಮಿಟಿಲಿ ಕೂತ್ಕೊಂಡು ಪಾಲಿಸಿ ಮೇಕಿಂಗ್ ಕಮಿಟಿಲಿ ಇದ್ರೆ, ಐ ವಿಲ್ ಬಿ ಮೋರ್ ದನ್ ಹ್ಯಾಪಿ ಟು ಕಾಂಟ್ರಿಬ್ಯೂಟ್ ಮೈ ವಿಸ್ಡಮ್, ಮೈ ಎಕ್ಸ್ಪೀರಿಯನ್ಸ್ ಫಾರ್ ದ ಬೆಟರ್ಮೆಂಟ್ ಆಫ್ ಸೀನಿಯರ್ಸ್. ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ನಮ್ಮ ಜೊತೆ ಅದ್ಭುತ ಸಮಯವನ್ನ ಕಳೆದಿದ್ದಕ್ಕೆ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಮತ್ತಷ್ಟು ಮಗದಷ್ಟು ವಿಶೇಷ ಅತಿಥಿಗಳ ಜೊತೆಗೆ ಚಿಂತಕರ ಚಾವಡಿಯಲ್ಲಿ ಭೇಟಿ ಮಾಡೋಣ. ನೋಡ್ತಾ ಇರಿ ಈಡನ್ಸ್ ನ್ಯೂಸ್. ನಾನು ನಿಮ್ಮ ವೀರೇಶ್ ವೀರಪ್ಪ.